ಎಷ್ಟು ಕಿಲೋಮೀಟರ್ ಹೋಗಕ್ಕೆ ಸರ್ ಇದು? 40 ಅವರ್ 130. ಎಷ್ಟು ಅವರ್ ಜರ್ನಿ ಇದು ಮಾಡಬೇಕು? ಇದು 4 ಅವರ್ ಫುಲ್ ಚಾರ್ಜ್. 4 ಅವರ್ಗೆ 40 ಕಿಲೋಮೀಟರ್ ಓಡಿಸ್. 140 ಅಡ್ಡಿ ಇಲ್ಲ. ಮೆಜೆಸ್ಟಿಕ್ಗೆ 3 4 ಅವರ್ ಕರೆಂಟ್ ಚಾರ್ಜ್ ಆಗ್ತದೆ. ಕರೆಂಟ್ ಇದೆ ಎಷ್ಟಾಗುತ್ತೆ ಅಮೌಂಟ್? ಅದು 30 ರೂಪಾಯಿ 35 ರೂಪಾಯಿ. ಪರವಾಗಿಲ್ಲ ಬಿಡಿ, ಒಂದು 80% ಬಹಳ ಅನುಕೂಲ ಆಗ್ತಿದೆ. ನೋಡಿದ್ವಿ ರಾಜಾಜಿನಗರಲ್ಲಿ. ನಮ್ಗೆ ಸರಿಯಾಗಿ ರಿಪೋರ್ಟ್ ಸಿಗದೆ ನಾವು ತಗೊಳ್ಳಿಲ್ಲ. ನೀವು ಇವಾಗ ಇದನ್ನ ಹಿಡ್ಕತಿದ್ರೆ ಅದಕ್ಕೆ ಬಂದು ತಡಿ ಅದ ಏನೋ ನೋಡೋಣ ಎಂತ ನಾವು ವಿಚಾರ ಮಾಡಿ ಪ್ರಚಾರ ಮಾಡಕ್ ದಾರಿ ಆಕೈತಿ ನೋಡೋರಿಗೆ. ಈಗ ಎಲೆಕ್ಟ್ರಿಕ್ ಅಂದ್ರೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಯಾಕಂದ್ರೆ ಪೆಟ್ರೋಲ್ ಇಷ್ಟು ಗಗನಕ್ಕೆ ಏರಿರುವಾಗ ಇದು ಎಲೆಕ್ಟ್ರಿಕ್ ತಗೊಂಡ್ರೆ ಬಹಳ ಉತ್ತಮ, ಮತ್ತೆ ಪೊಲ್ಯೂಷನ್ ಲೆಸ್ ಆಗುತ್ತೆ. ನಮಗೂ ಒಂದೊಂದು ಬೇಕು. ಮೇನ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾರಂಟಿ. ಆಮೇಲೆ ಸರ್ ಇದು ಶಾರ್ಟ್ ಸರ್ಕ್ಯೂಟ್ ಆ ತರದ್ದು ಏನು ಕಂಪ್ಲೇಂಟ್ ಇಲ್ಲಲ್ಲ ಸದ್ಯಕ್ಕಿಲ್ಲ. ಸರ್ ಎಲ್ಲ ರಿಸರ್ಚ್ ಮಾಡಿರ್ತಾರೆ. ಬೆಂಗಳೂರಿಗೆ ಬಂದಿರೋದು 2 ಮಂತ್ಸ್ ಆಗಿದೆ. ಬಟ್ ಚೆನ್ನೈ, ಪುಣೆ, ಮುಂಬೈ, ಡೆಲ್ಲಿ 2 years ಇಂದ ರನ್ ಆಗ್ತಾ ಇದೆ. ಕಸ್ಟಮರ್ ಕೊಡೋದಕ್ಕಿಂತ ಮುಂಚೆ ಟ್ರಯಲ್ ಔಟ್ ಮಾಡಿರ್ತಾವೆಲ್ಲ. ಆಮೇಲೆ ಅದಕ್ಕೇನೆ ಅವರು ಮಾಸಾಗ 1 ಟೈಮ್ ಎಲ್ಲಾ ಕಡೆ ಕೊಡಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ. ಸೊ ಅದ್ರಲ್ಲಿ ಬರೋ ಕಂಪ್ಲೇಂಟ್ ಈ ತರ ಪೀಸ್ ನೋಡ್ಲಿಲ್ಲ, ಇದೇ ಫಸ್ಟ್ ನೋಡಿದ್ದೆ ನಾನು. ಹೌದು, ಬೈಕ್ ತರ ಬಂದಿರೋದು ಇದೆ ಫಸ್ಟ್ ಎಲ್ಲ ನೋಡಿ. ಅದೆಲ್ಲ ಮಾಮೂಲಿ ಮುಂಚೆಯಿಂದ ಕಾಮನ್ ಆಗಿದೆ. ತುಂಬಾ ಚೆನ್ನಾಗಿದೆ ಬಿಡಿ. ನಮ್ಮ ರೆಗ್ಯುಲರ್ ಗಾಡಿಗಿನ ಇದು ಒಳ್ಳೆ ಲುಕ್ ವೈಸ್ ಸೂಪರ್ ಸರ್ ಇದು. ಯಂಗ್ಸ್ಟರ್ಸ್ ಲುಕ್ ವೈಸ್ ಸಕ್ಕತ್ತಾಗಿದೆ, ನೀಟಾಗಿ ಫುಲ್ ಸ್ಲಿಮ್ ಗಾಡಿ. ಕರೆಂಟ್ ಗಾಡಿ ಬಗ್ಗೆ ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.